ನಕ್ಸಲರು ಶರಣಾಗ್ತೀವಿ ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಅಂದಾಗ ಸರ್ಕಾರ ಅವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿಕೊಳ್ತು. ಮತ್ತೊಂದು ಕಡೆ ಅವರಿಗೆ ಹಣದ ಪರಿಹಾರವನ್ನ ಕೂಡ ನೀಡಿಬಿಡ್ತು. ಇದೇ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಕಾರಣ ಶಿರೂರಲ್ಲಿ ಗುಡ್ಡ ಕುಸಿತದಿಂದಾಗಿ ಬದುಕನ್ನ ಕಳೆದುಕೊಂಡಿದ್ದಾರೆ, ಮನೆ ಕಳೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟು ಅದು ಭರವಸೆಯಾಗೇ ಉಳಿದಿದೆ, ಇಲ್ಲಿ ತನಕ ಈಡೇರಲೇ ಇಲ್ಲ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಕ್ತ ಹರಿಸಿದ ಕೆಂಪು ಉಗ್ರರಿಗೆ ರಾಜಾತಿಥ್ಯ, ದುರಂತದಲ್ಲಿ ಪ್ರಾಣ ಬಿಟ್ಟವರಿಗೆ ಅನ್ಯಾಯ. ಸಿಎಂ ಸಿದ್ದರಾಮಯ್ಯನವರೇ ಇದ್ಯಾವ ನ್ಯಾಯ? ಸಿಎಂ ಸಿದ್ದರಾಮಯ್ಯ ನಕ್ಸಲೀಯರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಮಾಡಿ ಮುಖ್ಯವಾಹಿನಿಗೆ ಕರೆತಂದಿದ್ದಾರೆ. ಇದು ದೊಡ್ಡ ಸಾಧನೆ ಎಂಬಂತೆ ಬಿಂಬಿಸುತ್ತಿದೆ. ಆದರೆ 6 ತಿಂಗಳ ಹಿಂದೆ ಒಂದು ಘನಘೋರ ದುರಂತವೊಂದು ನಡೆದಿತ್ತು. ಅದನ್ನ ಕಾಂಗ್ರೆಸ್ ಸರ್ಕಾರ ಮರೆತೇ ಹೋಗಿದೆ. ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ರಕ್ತ ಹರಿಸಿದವರಿಗೆ ಪರಿಹಾರವನ್ನ ಕೊಟ್ಟು ಶಿರೂರು ದುರಂತದಲ್ಲಿ ಪ್ರಾಣ ಬಿಟ್ಟವರಿಗೆ ತಾತ್ಸಾರ ಮಾಡುತ್ತಿದ್ಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಮನೆ ಕಳೆದುಕೊಂಡವರಿಗೆ ಪರ್ಯಾಯವಾಗಿ ಜಾಗ ಕೊಡ್ತೀವಿ, ಮನೆಯನ್ನ ಕಟ್ಟಿಕೊಡ್ತೀವಿ ಅಂದಿದ್ದ ಸರ್ಕಾರ ಎಲ್ಲವನ್ನ ಮರೆತಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಸಂತ್ರಸ್ತರ ಜೀವನ ನರಕಯಾತನೆಯಾಗಿದೆ. ಯಾರು ಬಂದರು ಹೇಳಿದ್ರು ಸರ್, ಇದು MLA ಅವರು ಇವರು ಎಲ್ಲ ಆವಾಗ ಬಂದಿದ್ರು. ಈಗ ಒಬ್ಬರು ಮಕನೇ ತೋರಿಸ್ಲಿಲ್ಲ. ಈಗ ಯಾವ ಪರಿಸ್ಥಿತಿ ನಾವು ಕಾಲ ಕಳಿಬೇಕನ್ನೋ ನಮ್ಗೆ ಅರ್ಥ ಆಗೋದಿಲ್ಲ ಸರ್. ನಮಗೆ ಸರಿಯಾಗಿ ಲಕ್ಷ್ಯ ಕೊಡುವುದಿಲ್ಲ, ಏನು ಮಾತು ಆಡಿಸೋದಿಲ್ಲ. ಈ ರೀತಿ ಪರಿಸ್ಥಿತಿ ನಮಗೆ ಬಂದಿದ್ದು. ನಾವು ಬದುಕು ಸತ್ತಲೆಕ್ಕಾಗಿ ಸರ್. ಯಾಕೆ ಕೇಳಿದ್ರೆ ಬದುಕಬಾರ್ದಾಗಿತ್ತು. ಆವಾಗ ಅದು ಬಾಂಬ್ ಹೊಡೆದವಾಗ ಸತ್ತು ಹೋಗಿಬಿಟ್ರೆ ನಮಗೆ ಯಾರೂ ಈ ಪ್ರಶ್ನೆ ಮಾಡೋದಿಲ್ಲ ಐತಲ್ಲ. ಗುಡೆ ಕುಸಿದು ಬಿದ್ದವಾಗ, ಸಿಲಿಂಡರ್ ಗ್ಯಾಸ್ ಸ್ಫೋಟ ಆದವಾಗ ನಾವು ಸತ್ತೇ ಹೋಗಿಬಿಟ್ರೆ ಈ ಪರಿಸ್ಥಿತಿ ನಾವಿಲ್ಲಿ ಮಾಡಿಕೊಳ್ಳುವುದಿಲ್ಲ ಐತಲ್ಲ. ಒಂದು ಸಲ ನೆಗೆದು ಬಿದ್ದು ಹೋದ್ರೆ ಆಯಿತು. 6 ತಿಂಗಳಾದರೂ ತೆರವು ಆಗದ ಗುಡ್ಡದ ಮಣ್ಣು. ಹೀಗಾದ್ರೆ ಮತ್ತೆ ಗುಡ್ಡ ಕುಸಿಯೋದು ಗ್ಯಾರಂಟಿ. ಶಿರೂರು ಗುಡ್ಡ ದುರಂತ ಘಟನೆ ನಡೆದು 6 ತಿಂಗಳೇ ಕಳೆದಿದೆ. ಆದರೆ ಗುಡ್ಡದ ಮಣ್ಣು ತೆರವು ಮಾತ್ರ ಇನ್ನೂ ಆಗಿಲ್ಲ. ಅಲ್ಲದೆ ಗಂಗಾವಳಿ ನದಿಯಲ್ಲಿ ಸಾವಿರಾರು ಟನ್ ಕಲ್ಲು ಮಣ್ಣುಗಳು ಬಿದ್ದಿದ್ದು ಅದನ್ನ ತೆರವುಗೊಳಿಸಿಲ್ಲ. ಈಗ ಶಿರೂರಿನ ಗುಡ್ಡ ಕುಸಿತದ ಪ್ರದೇಶದಲ್ಲಿ ಇದ್ದೇನೆ. ನೋಡ್ತಾ ಇರಬಹುದು, ಕಳೆದ 6 ತಿಂಗಳ ಹಿಂದೆ ಈ ಗುಡ್ಡ ಕುಸಿದು ಸಾಕಷ್ಟು ಪ್ರಮಾಣದ ಅನಾಹುತ ಕೂಡ ಉಂಟು ಮಾಡಿತು. ಇಲ್ಲಿನ ಗುಡ್ಡದ ಮಣ್ಣುಗಳು ಕೂಡ ಗಂಗಾವಳಿ ನದಿಯಲ್ಲಿ ಸೇರಿಕೊಳ್ಳುವುದರಿಂದ ಸಾಕಷ್ಟು ತೊಂದರೆ ಕೂಡ ಆಯಿತು. ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣ ಸ್ಥಗಿತ ಆಗಿತ್ತು. ಈಗ ಮಳೆಗಾಲ ಮುಗಿದಿದೆ, ಮತ್ತೆ 2025ರ ಮಳೆಗಾಲಕ್ಕೆ ಕೆಲವೇ ತಿಂಗಳುಗಳು ಕೂಡ ಬಾಕಿ ಇದೆ. ಆದರೆ ಇಲ್ಲಿನ ನಾಗರಿಕರು ಇದುವರೆಗೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗುಡ್ಡ ಕುಸಿದ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಗಂಗಾವಳಿ ನದಿಯ ನಡುವೆ ಸಿಲುಕಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಸ್ಥಳಕ್ಕೆ ಚಿಕ್ಕ ನೀರಾವರಿ ಸಚಿವ ಬೋಸರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಎಂ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುವುದು ಎಂದು ಹೇಳಿದ್ದಾರೆ. ಪೆಂಡಿಂಗ್ ಇದೆ, ಕೆಲವೊಂದು ಅಪ್ರೂವಲ್ ಆಗಬೇಕಾದ, ಕೆಲವೊಂದು ಅಪ್ಡೇಟ್ ಮಾಡಿ ಟೆಂಡರ್ ಕರೆಯಬೇಕಾದಂಥ ವಿಷಯಗಳು ನಾವು ಬೆಂಗಳೂರಿನಲ್ಲಿ ಸದಸ್ಯರು ಮಿನಿಸ್ಟ್ರು ನಾವೆಲ್ಲ ಮಾತನಾಡಿದ ನಂತರ ಇವತ್ತು ನಾವು ಅಧಿಕಾರಿಗಳು ಕರ್ಕೊಂಡು 9 ಸ್ಪಾಟ್ ನಾವು ಹೋಗ್ತಾ ಇದ್ದೀವಿ. ಇವತ್ತು ಬೇರೆ ಬೇರೆ ಪ್ರದೇಶಕ್ಕೆ ಈ ಸಮಯದಲ್ಲಿ ಈಗಾಗಲೇ ನಮ್ಮ ಇನ್ಸಿಡೆಂಟ್ ಆಗಿದೆ ಅಂದರು. ಅದಕ್ಕೆ ನಾವು ಹೆಂಗಿದ್ರು ಈ ಭಾಗಕ್ಕೆ ಬಂದ್ವಿ. ಈಗೇನಾಗಿ ಆಲ್ರೆಡಿ ಕ್ರಮ ತಗೊಳ್ಬೇಕು, ಶಾಸಕರು ಹೇಳಿದಂತೆ ಇದಕ್ಕೆ ಅನುಮೋದನೆ ನೀಡಿದ್ವಿ, ಮಾಡ್ತಾ ಇದ್ದಾರೆ. ಈ ಭಾಗದ ನ್ಯಾಷನಲ್ ಹೈವೇದಲ್ಲಿ ಮಾಡಬೇಕು, ಅವ್ರು ಮಾಡ್ತಾರೆ, ಫಾಲೋಅಪ್ ಮಾಡ್ತೀವಿ. ಹೀಗಾಗಿ ಆಗಲಾದ ದುರ್ಘಟನೆ ಇದೇ ರೀತಿಯಾಗಿ ಭಾಗಮಂಡಲದಲ್ಲಿನೂ ಇದೇ ರೀತಿ ಆಯಿತು. ಅಲ್ಲಿನೂ ಕೊಡಗಿನಲ್ಲಿ ಸರಿಪಡಿಸಿದ್ರು, ಅದಕ್ಕೆಲ್ಲ ರಸ್ತೆ ಮಾಡಿಸಿ ನ್ಯಾಷನಲ್ ಹೈವೇ 275 ನ್ಯಾಷನಲ್ ಹೈವೇ ಬರ್ತಾ ಅಲ್ಲಿ ಸಹಿತ ಮಾಡಿದ್ರು. ಸೊ ಇವೆಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಸಹಿತ ಇದೆ ಇನ್ಸಿಡೆಂಟ್. ಹೀಗಾಗಿ ಇಲ್ಲಿ ಇನ್ನು ಶಿರೂರು ದುರಂತ ನಡೆದು 6 ತಿಂಗಳಾಗ್ತಾ ಬಂದಿದೆ. ಜಿಲ್ಲಾಡಳಿತ ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿಲ್ಲ. ಇನ್ನು ಇಲ್ಲಿನ ಸ್ಥಳಗಳ ಬಗ್ಗೆ ಉದಾಸೀನ ತೋರಿದ್ರೆ ಮುಂದೆ ಮತ್ತೆ ಅನಾಹುತ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಕ್ಸಲರು ಶರಣಾಗ್ತೀವಿ ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಅಂದಾಗ ಸರ್ಕಾರ ಅವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿಕೊಳ್ತು. ಮತ್ತೊಂದು ಕಡೆ ಅವರಿಗೆ ಹಣದ ಪರಿಹಾರವನ್ನ ಕೂಡ ನೀಡಿಬಿಡ್ತು. ಇದೇ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಕಾರಣ ಶಿರೂರಲ್ಲಿ ಗುಡ್ಡ ಕುಸಿತದಿಂದಾಗಿ ಬದುಕನ್ನ ಕಳೆದುಕೊಂಡಿದ್ದಾರೆ, ಮನೆ ಕಳೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟು ಅದು ಭರವಸೆಯಾಗೇ ಉಳಿದಿದೆ, ಇಲ್ಲಿ ತನಕ ಈಡೇರಲೇ ಇಲ್ಲ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಹರಿಸಿದ ಕೆಂಪು ಉಗ್ರರಿಗೆ ರಾಜಾತಿಥ್ಯ. ದುರಂತದಲ್ಲಿ ಪ್ರಾಣ ಬಿಟ್ಟವರಿಗೆ ಅನ್ಯಾಯ. ಸಿಎಂ ಸಿದ್ದರಾಮಯ್ಯನವರೇ ಇದ್ಯಾವ ನ್ಯಾಯ? ಸಿಎಂ ಸಿದ್ದರಾಮಯ್ಯ ನಕ್ಸಲೀಯರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಮಾಡಿ ಮುಖ್ಯವಾಹಿನಿಗೆ ಕರೆತಂದಿದ್ದಾರೆ. ಇದು ದೊಡ್ಡ ಸಾಧನೆ ಎಂಬಂತೆ ಬಿಂಬಿಸುತ್ತಿದೆ. ಆದರೆ 6 ತಿಂಗಳ ಹಿಂದೆ ಒಂದು ಘನಘೋರ ದುರಂತವೊಂದು ನಡೆದಿತ್ತು. ಅದನ್ನ ಕಾಂಗ್ರೆಸ್ ಸರ್ಕಾರ ಮರೆತೇ ಹೋಗಿದೆ. ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ರಕ್ತ ಹರಿಸಿದವರಿಗೆ ಪರಿಹಾರವನ್ನ ಕೊಟ್ಟು ಶಿರೂರು ದುರಂತದಲ್ಲಿ ಪ್ರಾಣ ಬಿಟ್ಟವರಿಗೆ ತಾತ್ಸಾರ ಮಾಡುತ್ತಿದ್ಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಮನೆ ಕಳೆದುಕೊಂಡವರಿಗೆ ಪರ್ಯಾಯವಾಗಿ ಜಾಗ ಕೊಡ್ತೀವಿ, ಮನೆಯನ್ನ ಕಟ್ಟಿಕೊಡ್ತೀವಿ ಅಂದಿದ್ದ ಸರ್ಕಾರ ಎಲ್ಲವನ್ನ ಮರೆತಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಸಂತ್ರಸ್ತರ ಜೀವನ ನರಕಯಾತನೆಯಾಗಿದೆ. ಯಾರು ಬಂದರು ಹೇಳಿದ್ರು ಸರ್, ಇದು MLA ಅವರು ಇವರು ಎಲ್ಲ ಆವಾಗ ಬಂದಿದ್ರು. ಈಗ ಒಬ್ಬರು ಮಕನೇ ತೋರಿಸ್ಲಿಲ್ಲ. ಈಗ ಯಾವ ಪರಿಸ್ಥಿತಿ ನಾವು ಕಾಲ ಕಳಿಬೇಕನ್ನೋ ನಮ್ಗೆ ಅರ್ಥ ಆಗೋದಿಲ್ಲ ಸರ್. ನಮಗೆ ಸರಿಯಾಗಿ ಲಕ್ಷ್ಯ ಕೊಡುವುದಿಲ್ಲ, ಏನು ಮಾತು ಆಡಿಸೋದಿಲ್ಲ. ಈ ರೀತಿ ಪರಿಸ್ಥಿತಿ ನಮಗೆ ಬಂದಿದ್ದು. ನಾವು ಬದುಕು ಸತ್ತು ಲೆಕ್ಕ ಆಗಿ ಸರ್. ಯಾಕೆ ಕೇಳಿದ್ರೆ ಬದುಕಬಾರ್ದಾಗಿತ್ತು. ಆವಾಗ ಅದು ಬಾಂಬ್ ಹೊಡೆದವಾಗ ಸತ್ತು ಹೋಗಿಬಿಟ್ರೆ ನಮಗೆ ಯಾರೂ ಈ ಪ್ರಶ್ನೆ ಮಾಡೋದಿಲ್ಲ ಐತಲ್ಲ. ಗುಡೆ ಕುಸಿದು ಬಿದ್ದವಾಗ, ಸಿಲಿಂಡರ್ ಗ್ಯಾಸ್ ಫೋಟಾದವಾಗ ನಾವು ಸತ್ತೇ ಹೋಗಿಬಿಟ್ರೆ ಈ ಪರಿಸ್ಥಿತಿ ನಾವಿಲ್ಲಿ ಮಾಡಿಕೊಳ್ಳುವುದಿಲ್ಲ ಐತಲ್ಲ. ಒಂದು ಸಲ ನೆಗೆದು ಬಿದ್ದು ಹೋದ್ರೆ ಆಯಿತು. 6 ತಿಂಗಳಾದರೂ ತೆರವು ಆಗದ ಗುಡ್ಡದ ಮಣ್ಣು. ಹೀಗಾದ್ರೆ ಮತ್ತೆ ಗುಡ್ಡ ಕುಸಿಯೋದು ಗ್ಯಾರಂಟಿ. ಶಿರೂರು ಗುಡ್ಡ ದುರಂತ ಘಟನೆ ನಡೆದು 6 ತಿಂಗಳೇ ಕಳೆದಿದೆ. ಆದರೆ ಗುಡ್ಡದ ಮಣ್ಣು ತೆರವು ಮಾತ್ರ ಇನ್ನೂ ಆಗಿಲ್ಲ. ಅಲ್ಲದೆ ಗಂಗಾವಳಿ ನದಿಯಲ್ಲಿ ಸಾವಿರಾರು ಟನ್ ಕಲ್ಲು ಮಣ್ಣುಗಳು ಬಿದ್ದಿದ್ದು ಅದನ್ನ ತೆರವುಗೊಳಿಸಿಲ್ಲ. ಈಗ ಶಿರೂರಿನ ಗುಡ್ಡ ಕುಸಿತದ ಪ್ರದೇಶದಲ್ಲಿ ಇದ್ದೇನೆ. ನೋಡ್ತಾ ಇರ್ಬೋದು, ಕಳೆದ 6 ತಿಂಗಳ ಹಿಂದೆ ಈ ಗುಡ್ಡ ಕುಸಿದು ಸಾಕಷ್ಟು ಪ್ರಮಾಣದ ಅನಾಹುತ ಕೂಡ ಉಂಟು ಮಾಡಿತು. ಇಲ್ಲಿನ ಗುಡ್ಡದ ಮಣ್ಣುಗಳು ಕೂಡ ಗಂಗಾವಳಿ ನದಿಯಲ್ಲಿ ಸೇರಿಕೊಳ್ಳೋದ್ರಿಂದ ಸಾಕಷ್ಟು ತೊಂದರೆ ಕೂಡ ಆಯಿತು. ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣ ಸ್ಥಗಿತ ಆಗಿತ್ತು. ಈಗ ಮಳೆಗಾಲ ಮುಗಿದಿದೆ. ಮತ್ತೆ 2025ರ ಮಳೆಗಾಲಕ್ಕೆ ಕೆಲವೇ ತಿಂಗಳುಗಳು ಕೂಡ ಬಾಕಿ ಇದೆ. ಆದರೆ ಇಲ್ಲಿನ ನಾಗರಿಕರು ಇದುವರೆಗೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗುಡ್ಡ ಕುಸಿದ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಗಂಗಾವಳಿ ನದಿಯ ನಡುವೆ ಸಿಲುಕಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಸ್ಥಳಕ್ಕೆ ಚಿಕ್ಕ ನೀರಾವರಿ ಸಚಿವ ಬೋಸರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಎಂ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುವುದು ಎಂದು ಹೇಳಿದ್ದಾರೆ. ಪೆಂಡಿಂಗ್ ಇದೆ, ಕೆಲವೊಂದು ಅಪ್ರೂವಲ್ ಆಗಬೇಕಾದ, ಕೆಲವೊಂದು ಅಪ್ಡೇಟ್ ಮಾಡಿ ಟೆಂಡರ್ ಕರೀಬೇಕಾದಂಥ ವಿಷಯಗಳು ನಾವು ಬೆಂಗಳೂರಿನಲ್ಲಿ ಸದಸ್ಯರು ಮಿನಿಸ್ಟ್ರು ನಾವೆಲ್ಲ ಮಾತನಾಡಿದ ನಂತರ ಇವತ್ತು ನಾವು ಅಧಿಕಾರಿಗಳು ಕರ್ಕೊಂಡು 9 ಸ್ಪಾಟ್ ನಾವು ಹೋಗ್ತಾ ಇದ್ದೀವಿ. ಇವತ್ತು ಬೇರೆ ಬೇರೆ ಪ್ರದೇಶಕ್ಕೆ ಈ ಸಮಯದಲ್ಲಿ ಈಗಾಗಲೇ ನಮ್ಮ ಸದಸ್ಯರು ಸ್ಪಾಟ್ ಇನ್ಸಿಡೆಂಟ್ ಆಗಿದೆ ಅಂದರು. ಅದಕ್ಕೆ ನಾವು ಹೆಂಗಿದ್ರು ಈ ಭಾಗಕ್ಕೆ ಬಂದ್ವಿ. ಈಗೇನಾಗಿ ಆಲ್ರೆಡಿ ಕ್ರಮ ತಗೊಳ್ಬೇಕು ಶಾಸಕರು ಹೇಳಿದಂತೆ ಇದಕ್ಕೆ ಅನುಮೋದನೆ ನೀಡಿದ್ವಿ, ಮಾಡ್ತಾ ಇದ್ದಾರೆ. ಈ ಭಾಗದ ನ್ಯಾಷನಲ್ ಹೈವೇದಲ್ಲಿ ಮಾಡಬೇಕು, ಅವ್ರು ಮಾಡ್ತಾರೆ, ಫಾಲೋಅಪ್ ಮಾಡ್ತೀವಿ. ಹೀಗಾಗಿ ಆಗಲಾದ ದುರ್ಘಟನೆ ಇದೇ ರೀತಿಯಾಗಿ ಭಾಗಮಂಡಲದಲ್ಲಿನೂ ಇದೇ ರೀತಿ ಆಯಿತು. ಅಲ್ಲಿನೂ ಕೊಡಗಿನಲ್ಲಿ ಸರಿಪಡಿಸಿದ್ರು, ಅದಕ್ಕೆಲ್ಲ ರಸ್ತೆ ಮಾಡಿಸಿ ನ್ಯಾಷನಲ್ ಹೈವೇ 275 ನ್ಯಾಷನಲ್ ಹೈವೇ ಬರ್ತಾ ಅಲ್ಲಿ ಸಹಿತ ಮಾಡಿದ್ರು. ಸೊ ಇವೆಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಸಹಿತ ಇದೆ ಇನ್ಸಿಡೆಂಟ್. ಹೀಗಾಗಿ ಇಲ್ಲಿ ಇನ್ನು ಶಿರೂರು ದುರಂತ ನಡೆದು 6 ತಿಂಗಳಾಗ್ತಾ ಬಂದಿದೆ. ಜಿಲ್ಲಾಡಳಿತ ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿಲ್ಲ. ಇನ್ನು ಇಲ್ಲಿನ ಸ್ಥಳಗಳ ಬಗ್ಗೆ ಉದಾಸೀನ ತೋರಿದ್ರೆ ಮುಂದೆ ಮತ್ತೆ ಅನಾಹುತ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.